ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನಾನು ಸ್ಯಾರಿ ವೇರ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಈ ಸ್ಯಾರಿ ಅಂತೂ ತುಂಬಾ ಟ್ರೆಂಡ್ ಆದಂಥ ಸ್ಯಾರಿ. ಇದೇ ಸ್ಯಾರಿಯಲ್ಲಿ ರೆಡ್ ಆ್ಯಂಡ್ ಲ್ಯಾವೆಂಡರ್ ಲೈಕ್ ಪಿಂಕ್ ಕಾಂಬಿನೇಷನ್ನು ಮತ್ತು ಈ ಗ್ರೀನು ಮತ್ತು ಈ ಕಲರ್ ಕಾಂಬಿನೇಷನ್. ಈ ಕಲರ್ ಎಕ್ಸಾಕ್ಟಾಗಿ ನನಗೆ ಅಷ್ಟೊಂದು ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ತುಂಬಾನೇ ಈರುಳ್ಳಿ ಕಲರ್ ಆನಿಯನ್ ಕಲರ್ ಅಂತೆ. ಸೊ ಇದನ್ನ ಇವತ್ತು ವೇರ್ ಮಾಡಿದ್ದೆ. ಆ್ಯಕ್ಚುಲಿ ಟೈಮೇ ಇರಲಿಲ್ವಲ್ಲ ನನಗೆ ಕೊಲ್ಯಾಬ್ ಮಾಡೋದಕ್ಕೆ. ಸೊ ಇವತ್ತು ಕೊಲ್ಯಾಬ್ ಮಾಡೋದಕ್ಕೆ ಅಂತಲೇ ವೇರ್ ಮಾಡಿದ್ದಾಯಿತು, ರೆಡಿ ಆಗಿದ್ದಾಯಿತು. ಈಗ ರೆಡಿ ಆಗಾಯ್ತು, ಬ್ರೇಕ್ಫಾಸ್ಟ್ ಮುಗಿಸ್ಬೇಕು. ಈ ಥರ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಗ್ರೀನ್ಗೆ ಇದು ಅಕಸ್ಮಾತ್ ಹುಡುಗ ಗ್ರೀನ್ ಕಲರ್ ಪ್ಯಾಂಟ್ ಹಾಕೋಬಿಟ್ಟು ಆ ಕಲರ್ ಶರ್ಟ್ ಸೀರೆ ಕಾಂಬಿನೇಷನ್, ಪ್ಯಾಂಟ್ ಶರ್ಟ್ ಕಾಂಬಿನೇಷನ್ ಅಲ್ಲ ಆಯ್ತಾ. ಒಂಚೂರು ಹಿಡ್ಕೋತೀರ ಹಂಗೆ ರೋಡಲ್ಲಿ ನಡ್ಕೋತಾರೆ ಜನ, ಏನಂತ ಯಾರೋ ಇವನು ಜಾತ್ರೆ. ಸೊ ಯಪ್ಪ ನನ್ನ ಫೋನ್ ಹಿಡ್ಕೊಂಡು ಸುಮಾರು ಈಗ ಕಂಟಿನ್ಯೂಸ್ ಆಗಿ ವ್ಲಾಗೇ ಹಾಕಿಲ್ಲ, ಬ್ಯುಸಿ ಅಂತ ಅಂದ್ಬಿಟ್ಟು. ಆ್ಯಂಡ್ ನೀವೇನು ಮೇಲೆ ಹಿಡ್ಕೊತಾ ಇದ್ದೀರಪ್ಪ, ಅವ್ರಿಗೆ ಫ್ರಂಟ್ ಕ್ಯಾಮಲ್ಲಿ ಹಿಂಗೆ ಕೊಟ್ಬಿಟ್ಟಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ನೋಡಿ ಫ್ರೆಂಡ್ಸ್, 1000 ರೂಪಾಯಿ ಕೊಟ್ಟು ಸ್ಟ್ಯಾಂಡ್ ತಗೊಟ್ಟಿದ್ದೀನಿ. ಅದೇನೋ ನೀವು ಇಟ್ಕೊಂಡ್ರೆ ನನಗೆ ಸಮಾಧಾನ, ಇಟ್ಕೊಂಡ್ರೆ ನನಗೆ ಅಲ್ಲ, ನೀವು ಕ್ಯಾಮ್ರಾ ಇಟ್ಕೊಂಡ್ರೆ ನನಗೆ ಸಮಾಧಾನ. ಅದಾದಮೇಲೆ ಬೇರೆ ಥರ ಕೇಳಿಸ್ಬಿಟ್ಟದು. ಚೆನ್ನಾಗಿ ಕಾಣ್ತಾ ಇತ್ತು, ನಂಗೆ ತುಂಬ ಇಷ್ಟ ಆಯಿತು ಸ್ಯಾರಿ ಆಯಿತಾ. ಇಶಾ ಸ್ಯಾರಿ ಕಲೆಕ್ಷನ್ಸ್ ಅಂತ ಅಂದ್ಬಿಟ್ಟು ನಾನು ಇದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿದ್ದೀನಿ ಬೇಕು ಅನ್ನೋರಿಗೆ. ಈಗ ನಾವು ಹೊರಗಡೆ ಹೋಗೋದಿದೆ, ಮತ್ತು ಮದುವೆದು ಬ್ಲೌಸ್ ಎಲ್ಲ ಸ್ಟಿಚ್ ಆಗಿದೆ, ಕಲೆಕ್ಟ್ ಮಾಡ್ಕೋಬೇಕು, ಮತ್ತು ಜ್ಯುವೆಲ್ರಿ ಶಾಪಿಗೆ ಹೋಗೋದಿದೆ, ಸುಮಾರು ಕೆಲಸಗಳು, ಮತ್ತು ನನ್ನ ಫ್ರೆಂಡ್ಸ್ಗೆಲ್ಲ ಇನ್ವಿಟೇಷನ್ಸ್ ಕೊಡೋದಿದೆ, ಅದೆಲ್ಲ ಕೊಡಬೇಕು. ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನೆನ್ನೆ ಆ್ಯಕ್ಚುಲಿ ನಿನ್ನ ಫ್ರೆಂಡ್ಸ್ಗೆಲ್ಲ ನಾನು ಶಿವು ಅಲ್ಲೇ ಇದ್ವಲ್ಲ ಕೊಟ್ಬಿಡೋದ ಅಂದ್ಕೊಂಡೆ. ಬೇಡ ನೀನೇ ಬರೆದ್ರೆ ಚಂದ ಅಂದ್ಬಿಟ್ಟು ಸುಮ್ಮನೆ. ಓಕೆ, ಈಗ ನಾನು ನವೀನ್ ಬ್ರೇಕ್ಫಾಸ್ಟ್ ಮುಗಿಸಿ ಹೊರಗಡೆ ಹೊರಡ್ತೀವಿ. ಸೊ ಕ್ಷಮೆ ಇರಲಿ, ವ್ಲಾಗ್ ಕಂಟಿನ್ಯೂಸ್ ಆಗಿ ಹಾಕಿರಲಿಲ್ಲ. ಮದುವೆ ವ್ಲಾಗ್ ಅಂತೂ ಖಂಡಿತವಾಗ್ಲೂ ಮಿಸ್ ಆಗಲ್ಲ. ಆದಷ್ಟು ಇನ್ಮೇಲೆ ಟ್ರೈ ಮಾಡ್ತೀನಿ. ಆ್ಯಂಡ್ ಕಂಟಿನ್ಯೂಸ್ ಆಗಿ ವ್ಲಾಗ್ ಕೂಡ ಇದ್ದೇ ಇರುತ್ತೆ. ಓಕೆನಾ? ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ ಆಯಿತಾ, ಶೇರ್ ಮಾಡಿ. ಸೊ ಬನ್ನಿ, ಈಗ ಹಂಗೆ ನಾನೀಗ ಬೇರೆ ಡ್ರೆಸ್ ಹಾಕ್ಕೊಂಡು ಹೊರಗಡೆ ಹೊರಡಬೇಕು. ಹೀಗೆ ಮದುವೆ ತಯಾರಿ ಜೊತೆಗೆ ಏನು ಮದುವೆ ತಯಾರಿ ಜೊತೆಗೇನು ಒಂದು ಹೊರಗಡೆ ಎಲ್ಲ ಕರ್ಕೊ ಹೋಗ್ತಾ ಇದ್ದೀನಿ ನಾನು. ಸೊ ಹೋಗ್ತೀವಿ ಅಲ್ವಾ? ಚಳಿ ಇದೆ ಅಲ್ಲ ಇವತ್ತು, ಫುಲ್ ಮೋಡ ವಾತಾವರಣ. ಬಂಗಾಳ ಕೊಲ್ಲಿಯಲ್ಲಿ ಏನೋ ಇದಾಗಿದೆಯಂತೆ, ಸೊ ಫುಲ್ ಚಳಿ. ವಾಯುಭಾರ ಕುಸಿತವಾಗಿದೆ. ಹಾ, ಯಪ್ಪ ಒಂಥರ ತಲೆನೋವ್ತಾ ಇದೆ. ಸ್ಟ್ರೆಸ್ಗ ಏನಕ್ಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಚಾಯ್ ಕುಡಿ, ಕಾಫಿ ಕುಡಿಬೇಕು ಅನಿಸ್ತಾ ಇದೆ ನನಗೆ ಈ ಕ್ಲೈಮೇಟ್ಗೆ, ವೆದರ್ಗೆ. ಕಾಫಿ ವಸ್ತುರು ಐತಲ್ಲ ಅಲ್ಲಿ. ಈಗ ನಾವು ದೀಪಕ್ ಜ್ಯುವೆಲ್ಸ್ಗೆ ಹೋಗ್ತಾ ಇದೀವಿ. ಅಲ್ಲೇ ತರಿಸ್ತಾರೆ ದೀಪಕ್ ಅಣ್ಣಂಗೆ ಅಲ್ಲೇ ತರಿಸ್ತಾರೆ ಬರುತ್ತೆ. ನಾವು ಅಥರ್ವ ಚಳಿ ಐತಿಲ್ವೇನೋ. ಆರ್ಯ ಬೆಚ್ಚಗ್ ಮನೇಲಿದ್ದಾನೆ. ಒಂಥರ ಏನ್ ಗೊತ್ತಾ, ನಂದು ಕೆಲಸಗಳು ಇನ್ನೂ ಅಷ್ಟೊಂದು ಪೆಂಡಿಂಗ್ ಐತಲ್ಲ. ನನಗೆ ಎಲ್ಲಿ ನಮ್ಮಮ್ಮ ಬೇರೆ ನನಗೆ ಒಂದು ಟೈಮ್ ಡೆಡ್ಲೈನ್ ಕೊಟ್ಬಿಟ್ಟಿರ್ತಾರೆ, ಇಷ್ಟೊತ್ತಿಗೆ ಬಂದ್ಬಿಡ್ಬೇಕು ಮನೆಗೆ, ನಿನ್ನ ಮಗನ ನೋಡ್ಕೋಬೇಕು, ನನಗೆ ಕೆಲಸಗಳಿದೆ ಅಂತ. ಇನ್ನು ಆರ್ಯನ್ ಕರ್ಕೊಂಡು ಹೋದ್ರೆ ನಾವು ಆಗ ಕೆಲಸನೂ ಸ್ವಲ್ಪ ನಿಧಾನ ಆಗುತ್ತೆ. ಆಮೇಲೆ ಚಳಿನೂ ಐತೆ, ಮಗು ಏನಕ್ಕೆ ಸುತ್ಸೋದು ಅಂತ ಅಂದ್ಬಿಟ್ಟು ಇವನಂತೂ ಬಿಡಲ್ಲ ನಮ್ಮನ್ನ, ಇವನು ನಮ್ಮ ಜೊತೆಲೇ ಇರ್ತಾನೆ. ಇನ್ನಿಬ್ಬಿಬ್ರು ಕರ್ಕೊಂಡು ಎಲ್ಲ ಕಡೆ ಸುತ್ತಕ್ಕಾಗಲ್ಲ ಅಂದ್ಬಿಟ್ಟು ಅವನನ್ನ ಅಲ್ಲೇ ಬಿಟ್ಟು ಬಂದ್ವಿ. ಅದಕ್ಕೆ ನಮ್ಮಮ್ಮ ಅವ್ರದ್ದು ಕೆಲಸಗಳಿರುತ್ತಲ್ವಾ, ಅವರು ಕೆಲಸಗಳು ಮಾಡ್ಕೋಬೇಕು. ಏನ್ ನಮ್ಗೆ ಸಮಯನೇ ಆಗ್ತಾ ಇಲ್ಲ. ನಂಗಂತೂ ತಲೆನೇ ನೋವು ಸ್ಟಾರ್ಟ್ ಆಗ್ಬಿಟ್ಟೈತೆ. ಪ್ರತಿ ಮನುಷ್ಯನು ಬಿಸಿ, ಎಲ್ಲರೂ ಎಲ್ಲ ಅವ್ರವ್ರ ಕೆಲಸದಲ್ಲಿ ಬಿಸಿ, ಯಾರು ಫ್ರೀ ಇರಲ್ಲ ಇವಾಗ. ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡಿದ್ದಾರೆ ಅನ್ನೋ ಥರ ಯಾರೂ ಇರೋದಿಲ್ಲ. ಹಂಗಾಗಿ ಸ್ವಲ್ಪ ಕಷ್ಟನೇ ಈಗ. ಅದರಲ್ಲೂ ಹಿಂದಿನ ಕಾಲನೇ ಒಂಥರ ಚೆನ್ನಾಗಿತ್ತು. ಹಿಂದಿನ ಕಾಲಗಳು ಅಂದ್ರೆ ಲಾಸ್ಟ್ ಒಂದು 5 ವರ್ಷ ಕಂಪೇರ್ ಮಾಡಿದ್ರೆ ಇವಾಗ ಜನ ಇನ್ನು ಸ್ವಲ್ಪ ಫಾಸ್ಟ್ ಫಾರ್ವರ್ಡು, ಅಪ್ಡೇಟೆಡು, ಬಿಸಿ, ಅಂದ್ರೆ ಓಡ್ತಾರೋ ಲೈಫು. ಈ ಓಡ್ತಾರೋ ಲೈಫಲ್ಲಿ ನಾವು ನಿಂತಿದ್ರೆ ನಾವು ನಿಂತೇ ಇರ್ತೀವಿ. ಆ ಥರ ಜನಗಳ ಜೀವನ ನಡೀತಾ ಇರೋದು ಇವಾಗ. ಓಡ್ತಾರೋ ಲೈಫಲ್ಲಿ ನಾವು ಓಡ್ತಾ ಇರಬೇಕು. ನಾವು ಸುಮ್ಮನೆ ಇದೀವಿ, ಖಾಲಿ ಇದೀವಿ ಅಂತ ಅಂದ್ರೆ ನಮ್ಮ ಲೈಫಲ್ಲಿ ಏನೋ ಆಗ್ತಾ ಇಲ್ಲ ಅಂತ. ಸೊ ಬಿಸಿ ಇದ್ದಷ್ಟು ಮನುಷ್ಯ ಒಳ್ಳೇದು.
ಅಲ್ಲಿಂದ ನಾವು ಮೋತಿ ಫ್ಯಾಷನಲ್ಲಿ ಬ್ಲೌಸಸ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಬ್ಲೌಸ್ ಎಲ್ಲ ತುಂಬ ಚೆನ್ನಾಗಿ ಸ್ಟಿಚ್ ಆಗಿತ್ತು ಆ್ಯಂಡ್ ಒಂಥರ ನೋಡಿದ್ರೆ ಖುಷಿ ಆಗ್ತಾಯಿತ್ತು. ಆ ಮದುವೆ ಮನೆ ಸಂಭ್ರಮ ಅಂದರೆ ಹಂಗೆ ಅಲ್ವಾ, ಹೆಣ್ಮಕ್ಳಿಗೆ ಎಸ್ಪೆಷಲಿ ಸೀರೆ ಒಡವೆ ಅಲಂಕಾರ ಮಾಡ್ಕೊಳ್ಳೋದು, ಈ ಫಂಕ್ಷನ್ಸ್ಗಳಂದರೆ ಹೆಣ್ಮಕ್ಳಿಗಂತೂ ಅದೇನೆ. ಸೊ ಅವರೆಲ್ಲ ಕೊಡ್ತಾ ಇದ್ದಾರೆ ಆ್ಯಂಡ್ ಎಲ್ಲ ಬ್ಲೌಸು ಕೂಡ ಸ್ಟಿಚ್ ಆಗಿತ್ತು. ನಮ್ಮಮ್ಮಂದು, ಅತ್ತೆದು, ನಂದು ಎಲ್ಲ ಬ್ಲೌಸು ಸ್ಟಿಚ್ ಆಗಿತ್ತು. ಈಗ ನಾನು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಮೆಷರ್ಮೆಂಟ್ ಎಲ್ಲ ಕರೆಕ್ಟ್ ಇದೆಯಾ ಏನು ಅಂತ ಚೆಕ್ ಮಾಡ್ಕೊಬೇಕು. ಆ್ಯಂಡ್ ಅವರು ಅಷ್ಟೇ, ನಮ್ಮ ಫ್ಯಾಮ್ಲಿದು ಆಲ್ಮೋಸ್ಟ್ ಎಲ್ಲ ಬ್ಲೌಸ್ನೂ ಕೂಡ ನಾವು ಇಲ್ಲೇ ಸ್ಟಿಚ್ ಮಾಡಿಸಿದ್ದು. ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ವರ್ಕೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಸ್ಟಿಚಿಂಗು ಕೂಡ ಚೆನ್ನಾಗಾಗಿದೆ. ಆ್ಯಂಡ್ ಒಂದ್ಸಲ ವೇರ್ ಮಾಡಿ ನೋಡಿಬಿಡಿ ರಮ್ಯಾ, ನಿಮ್ಗೇನಾದರೂ ಸಣ್ಣ ಪುಟ್ಟ ಆಲ್ಟ್ರೇಷನ್ ಇದ್ದರೆ ಮಾಡಿಕೊಟ್ಬಿಡ್ತೀನಿ ಅಂತ ಅಂದರು. ಓಕೆ ಅಂತ ಅಂದ್ಬಿಟ್ಟು ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ. ಸ್ಯಾರಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಬ್ಲೌಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈ ಒಂದು ಬ್ಲೌಸ್ಗೆ ನಾನು ತುಂಬಾ ಸಿಂಪಲ್ಲಾಗಿ ಹೇಳಿದ್ದೆ, ನೀವೇನಾದರೂ ಒಂದು ಮಾಡಿಬಿಡಿ ಅಂತ ಅಂದ್ಬಿಟ್ಟು. ಅವರು ಸಿಂಪಲ್ ಆಗಿರೋದಂದರೆ ಎಲ್ಲದಕ್ಕೂ ತುಂಬ ಹೆವಿ ವರ್ಕ್ ಬೇಡ, ಸ್ವಲ್ಪ ಸಿಂಪಲ್ಲಾಗಿ ಲೈಟಾಗಿ ನೀವೇ ಏನಾದರೂ ಮಾಡಿ ಅಂತ. ಸೊ ಅವ್ರಿಗೆ ಚಾಯ್ಸ್ ಬಿಟ್ಟಿದ್ದೆ, ಅವರೇ ಮಾಡಿದರು. ಇನ್ನು ನಮ್ಮ ಅತ್ತೆ, ನಮ್ಮ ಅಮ್ಮನ ಬ್ಲೌಸು ಎಲ್ಲ ಕೂಡ ಸ್ಟಿಚ್ ಆಗಿತ್ತಲ್ಲ, ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಇವ್ರಿಗೂ ಕೂಡ ಇನ್ವಿಟೇಷನ್ ಕೊಡೋಣ, ಮದುವೆಗೆ ಬನ್ನಿ ಅಂತ ಹೇಳೋಣ ಅಂತ ಅಂದ್ಬಿಟ್ಟು ಇನ್ವಿಟೇಷನ್ನ ಕೊಡ್ತಾ ಇದ್ದೀನಿ. ನಾನು ಅದನ್ನೇ ಹೇಳ್ತಾ ಇದ್ದೆ, ನಮ್ಮ ಫ್ಯಾಮಿಲಿಲಿರೋಂಥ ಎಲ್ಲ ಹೆಣ್ಮಕ್ಳುಗಳು ಚೆನ್ನಾಗಿ ಕಾಣ್ತಾರೆ ಅಂತಂದರೆ ಅದಕ್ಕೆ ಇವ್ರದ್ದು ಒಂದು ಇದ್ದೇ ಇರುತ್ತೆ, ಏನಂದರೆ ಅಷ್ಟು ಚೆನ್ನಾಗಿ ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟಿರ್ತಾರೆ ಅಲ್ವಾ. ಸೊ ನಾನು ಅದನ್ನೇ ಹೇಳ್ತಾ ಇದ್ದೆ, ನಮ್ಮನೆ ಹೆಣ್ಮಕ್ಳೆಲ್ಲ ಎಷ್ಟು ಚೆನ್ನಾಗಿ ಕಾಣೋದಕ್ಕೆ ನೀವು ಒಂದು ರೀಸನ್ ಆಗಿರ್ತೀರ. ಸೊ ಮದುವೆಗೆ ಮಿಸ್ ಮಾಡದೆ ಬನ್ನಿ ಅಂತ ಹೇಳಿಬಿಟ್ಟು ಇನ್ವಿಟೇಷನ್ನ ಕೊಡ್ತಾಯಿದ್ದೆ. ಓಕೆ ರಮ್ಯಾ ಬರ್ತೀನಿ ಅಂತ ಹೇಳಿದ್ರು. ಸೊ ಅವ್ರಿಗೆ ಇನ್ವಿಟೇಷನ್ ಕೊಟ್ಟು ನಾವು ಬಂದ್ವಿ. ಫ್ರೆಂಡ್ಸ್, ಆ್ಯಕ್ಚುಲಿ ಮೀನಾ ಬಜಾರಲ್ಲಿ ಬ್ಲೌಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅದಾದಮೇಲೆ HKGN ಮೇಲ್ಗಡೆ ಇದೆಯಲ್ಲ ಡೆಸಲ್ಸ್ ಬೂಟಿಕ್, ಅಲ್ಲಿಗೆ ಹೋಗಿದ್ವಿ. ನನ್ನ ಲೆಹೆಂಗದ ಏನಂತ ಅಂದರೆ, ನಾನು ಅವತ್ತು ಅವ್ರು ಸ್ಟಿಚ್ ಮಾಡಿ ಕೊಟ್ಟಾಗ ಒಂದ್ಸಲ ವೇರ್ ಮಾಡಿದ್ದೆ, ಸ್ವಲ್ಪ ಲೂಸ್ ಅನಿಸಿತ್ತು. ನಾನು ಅದನ್ನು ಸ್ವಲ್ಪ ಟೈಟ್ ಮಾಡೋಕ್ಕೆ ಹೇಳಿದ್ದೆ, ಮೇ ಬಿ ಅವರು ಟೈಟ್ ಮಾಡಿರಲಿಲ್ಲ ಅನಿಸುತ್ತೆ. ಇವತ್ತು ಅದಕ್ಕೆ ಜುವೆಲ್ರಿ, ನೈಟ್ ಲೆಹೆಂಗಾ ಹಾಕ್ಕೊಂಡಾಗ ಅದಕ್ಕೆ ಸೆಟ್ ಬೇಕಲ್ಲ, ಜುವೆಲ್ರಿ ಸೆಟ್ಟು. ಸೊ ಅದನ್ನು ಯಾರೋ ಕಮೆಂಟ್ ಹಾಕಿದ್ರು, ರಮ್ಯಾ ಡೈಮಂಡ್ ಸೆಟ್ ತೊಗೊಬಿಡಿ, ಇನ್ನೆಲ್ಲಿ ನಾನು ಗೋಲ್ಡ್ ಹಾಕೊಬಿಡ್ತೀನಿ ಅಂದ್ಬಿಟ್ಟು ಡೈಮಂಡ್ ಸೆಟ್ ತೊಗೊಬಿಡಿ ಅಂತ. ಡೈಮಂಡ್ ಸೆಟ್ಟೆಲ್ಲ ಎಲ್ಲಿ ತೊಗೊಳೋದಕ್ಕಾಗುತ್ತೆ. ಸೊ ಆರ್ಟಿಫಿಷಿಯಲ್ ಇಮಿಟೇಷನ್ ಜುವೆಲ್ರೀಸ್ ಏನಿರುತ್ತೆ, ಸ್ಟೋನ್ಸ್ ಆ ಥರದ್ದು ಇರುತ್ತಲ್ಲ, ಆ ಥರದ್ದು ಹಾಕೋಣ ಅಂತ ಅಂದ್ಬಿಟ್ಟು ಅದನ್ನು ಹಾಕೊಳ್ಳೋದಕ್ಕಿಂತ ಮುಂಚೆ ನಾನು ಅದನ್ನು ವೇರ್ ಮಾಡಿ ನಮ್ಮ ಇವರು ಮೇಕಪ್ ಆರ್ಟಿಸ್ಟ್ ಇದ್ದಾರಲ್ಲ, ಅವರಿಗೆ ಫೋಟೋ ಕಳಿಸೋಣ ನನ್ನ ಲೆಹೆಂಗಾ ಹೇಗಿದೆ ಅಂತ ಅಂದ್ಬಿಟ್ಟು. ಅವರು ಒಂದಷ್ಟು ಜುವೆಲ್ಸ್ ಫೋಟೋ ಕಳಿಸ್ತೀನಿ ಅಂದರು. ಸರಿ ವೇರ್ ಮಾಡೋಣ ಅಂತ ಹಾಕ್ಕೊಂಡಾಗ ನಂಗೆ ಗೊತ್ತಾಯಿತು ನಂಗೆ ಅದು ಸ್ವಲ್ಪ ಲೂಸ್ ಇದೆ ಅಂತ. ನನಗೇನು ಅನಿಸ್ತು ಅಂದರೆ, ನಾನು ಒಂದು ರೌಂಡ್ ಸಣ್ಣ ಕೂಡ ಆಗಿದ್ದೀನಿ, ವೆಯ್ಟ್ ಲಾಸ್ ಆಗಿದ್ದೀನಿ. ಹಾಗಾಗಿ ಅದು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕಿತ್ತು. ತೊಗೊಂಡೋಗಿದ್ದೆ, ಅದನ್ನು ತೊಗೊಂಡೋಗಿದ್ದೆ. ಬ್ಲೌಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಡೆಸಲ್ಸ್ ಬೊಟಿಕ್ಗೆ ಹೋಗಿ ಅಲ್ಲಿ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಂಡು ಅಲ್ಲಿಂದ ಇನ್ನೊಂದಷ್ಟು ಜನಕ್ಕೆ ಇನ್ವಿಟೇಷನ್ಸ್ ಕೊಡೋದಿತ್ತು. ಅದನ್ನು ಕೊಟ್ಬಿಟ್ಟು ಒಂಥರ ಟಯರ್ಡ್ ಅಂತ ಅನಿಸ್ಬಿಡ್ತು. ಬಂದು ಊಟ ಮಾಡಿ ಮಲ್ಕೊಬಿಟ್ಟೆ ನಾನು. ಅಥರ್ವನ್ನ ಮಲಗಿಸ್ತೀನಿ, ಆರ್ಯ ಕೂಡ ಆಟಾಡ್ತಾ ಇದ್ದ, ಅವರಿಬ್ಬರು ಆಟಾಡಾದ್ಮೇಲೆ ನಾನು ಮಲಗಿಸ್ತೀನಿ, ಹೋಗಿ ನೀನು ಮಲ್ಕೊ ಅಂದರು ನವೀನ್. ನಾನೋಗಿ ಮಲ್ಕೊಬಿಟ್ಟೆ. ಎಚ್ಚರ ಆಗಿದ್ದು 5:45ಗೆ. ಇವಾಗ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು, ನಮಗೆ ಬೆಳಿಗ್ಗೆ ಇದು ಜುವೆಲ್ರಿ ಶಾಪ್ಗೆ ಹೋಗ್ಬೇಕಿತ್ತು ಅಂತ ಹೇಳಿದ್ನಲ್ಲ, ಅದು ನಮ್ಮಮ್ಮ ಏನು ಓಲೆ ಮಾಡೋದಕ್ಕೆ ಹಾಕಿದ್ರು. ಅದು ಸ್ವಲ್ಪ ಜಾಸ್ತಿ ಅಗಲ ಬಂದುಬಿಟ್ಟಿದೆ. ನಮ್ಮಮ್ಮ ಇಷ್ಟೊಂದೆಲ್ಲ ಅಗಲ ಬೇಡ ನನಗೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಮತ್ತೆ ಡಿಸೈನ್ ಚೇಂಜ್ ಮಾಡಿದ್ರು. ಅದ್ರ ಬಗ್ಗೆ ಆ ಡಿಸೈನ್ದು ಬೇರೆ ಚೇಂಜ್ ಮಾಡೋದಕ್ಕೆ ಅದನ್ನು ಹೇಳೋದಕ್ಕೆ ಹೋಗ್ಬೇಕಿತ್ತು. ನಾನು ಬಿಡಿ ಹಂಗಾದ್ರೆ ನಾನೇ ಇಟ್ಕೊತೀನಿ, ಚಾಂದ್ ಬಲಿ ಬರುತ್ತೆ ಅದು. ಬಟ್ ಕೆಳಗಡೆ ಏನಿದೆ ಆ ಪೋರ್ಷನ್ ಸ್ವಲ್ಪ ಅಗ್ಲಿಗೆ ಬಂದಿದೆ. 10 ಗ್ರಾಮ್ಸ್ ಅಲ್ವ ಹೇಳಿದ್ದು, ಅದು ಸ್ವಲ್ಪ ದೊಡ್ಡದಿದೆ. ನಮ್ಮಮ್ಮ ನನಗೆ ಅಷ್ಟೊಂದು ಸೂಟ್ ಆಗಲ್ಲ, ಅದು ಬೇಡ ಅಂದರೆ ಸರಿ ಬಿಡಿ ಅದು ನಾನೇ ಇಟ್ಕೊತೀನಿ, ನಿಮಗೆ ಬೇರೆ ಡಿಸೈನ್ ಹೇಳ್ತೀನಿ ಅಂತ ಅಂದ್ಬಿಟ್ಟು ಅದೊಂದು ಹೇಳೋದಕ್ಕೆ ಹೋಗ್ಬೇಕಿತ್ತು. ಬಟ್ ಏನೋ ಅದು ಸಾವಾಗಿದೆ ಅಂತ ಅಂದ್ಬಿಟ್ಟು ಶಾಪ್ ಕ್ಲೋಸ್ ಇತ್ತು. ಬಿಡು ಈವ್ನಿಂಗ್ ಹೋಗೋಣ ಅಂದ್ಕೊಂಡು. ಆಮೇಲೆ ನಾನು ಈ ಕಾಲುಂಗ್ರ ಇರುತ್ತಲ್ಲ ಫ್ರೆಂಡ್ಸ್, ಅದರಲ್ಲಿ 9 ಸುತ್ತದು ಎಲ್ಲ ಹಾಕೊತಾರಲ್ಲ, ಆ್ಯಕ್ಚುಲಾಗಿ ನನಗೆ ಇಷ್ಟ ಅದನ್ನು ಹಾಕ್ಕೊಳ್ಳೋಕ್ಕೆ. ಅದು ಅಂದರೆ ಟ್ರೆಡಿಷ್ನಲ್ ಆಗಿ ಡೈಲಿ ಹಾಕ್ಕೊಳ್ಳೋದಕ್ಕಲ್ಲ, ಈ ಥರ ಮದುವೆ ಫಂಕ್ಷನ್ಸ್ ಅಂತ ಇದ್ದಾಗ ಆ 9 ಸುತ್ತೊಂದು ತುಂಬ ಕಾಲಿಗೆ ಲಕ್ಷಣವಾಗಿ ಚೆನ್ನಾಗಿ ಕಾಣುತ್ತೆ. ಲಾಸ್ಟ್ ಯಾವಾಗಲೂ ಒಂದ್ಸಲ ತಗೋಬೇಕು ಅಂತ ಆಸೆಪಟ್ಟು ತೊಗೊಂಡು ನನಗೆ ಕಾಲಿಗೆ ಏನಾಗ್ಬಿಡ್ತು, ಸ್ವಲ್ಪ ಲೂಸ್ ಆಗಿಬಿಡ್ತು. ಇನ್ನು ನಾನು ಅದನ್ನು ಯೂಸೇ ಮಾಡಲಿಲ್ಲ, ಮತ್ತು ಅದು ಎಲ್ಲಿ ಹಾಕ್ತೆ ಅನ್ನೋದು ನಂಗೆ ಗೊತ್ತಾಗಲಿಲ್ಲ, ಅದು ಕಳೆದೇ ಹೋಗ್ಬಿಟ್ಟೈತೆ. ಸೊ ಈಗ ಥರ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಒಟ್ಟಿಗೆ ಸಂಜೆ ಹೋಗ್ಬಿಟ್ಟು ಅದನ್ನು ತೊಗೊಂಡು ಬಂದ್ರಾಯ್ತು, ಬೇರೆ ಓಲೆ ಮಾಡೋದಕ್ಕೆ ಹೇಳ್ಬಿಟ್ಟು ಅಂತ ಸುಮ್ಮನಾದೆ. ಸೊ ಈಗ ಎದ್ದು ರೆಡಿಯಾಗಿ ಹೊರಡಬೇಕು. ಆರ್ಯ, ಅಥರ್ವ ಇನ್ನು ರಾತ್ರಿ ನಿದ್ರೆ ಮಾಡಲ್ಲ, ಚೆನ್ನಾಗಿ ನಿದ್ರೆ ಮಾಡಿಬಿಟ್ರೆ ಇವ್ರು ಮಲ್ಕೊಳ್ಳೋದು 11 ಗಂಟೆ ಆದರೂ ನಿದ್ದೆ ಮಾಡಿರಲ್ಲ. ನವೀನ್ ಕರ್ಕೊಂಡು ಬನ್ನಿ ನವೀನ್.
ಸೊ ಫ್ರೆಂಡ್ಸ್, ಹಾಗೆಯೇ ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ. ಮದುವೆ ಮನೆ ಅಂತ ಅಂದರೆ ಎಷ್ಟು ಸೀರೆಗಳಿದ್ರೂ ಸಾಲಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಈ ಸ್ಟಿಚ್ ಮಾಡಿಲ್ದಿರೋ ಸೀರೆಗಳೇ ನನ್ನ ಹತ್ರ ಒಂದು 10 ಸೀರೆಗಳಿದೆ. ಒಂದೊಂದಾಗಿ ಸ್ಟಿಚಿಂಗ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಸ್ಟಿಚಿಂಗು ಕೊಟ್ಟಿದ್ದೆ. ಅಂಕಲ್ಗೆ ಒಂದೇ ಸಲ ಕೊಟ್ಟರೆ ಗಾಬರಿ ಆಗಿಬಿಡ್ತಾರೆ. ಸೊ ಒಂದೊಂದಾಗಿ ಈಗ ಒಂದು 3 ಸೀರೆ ಕೊಟ್ಟಿದ್ದೆ. ಕೊಲಾಬ್ದೊಂದು 2, ಮತ್ತು ಇದು ಬೆಳಿಗ್ಗೆ ಹಾಕಿದ್ನಲ್ಲ ನಾನು ಅದೊಂದು, ಇದೊಂದು. ಇದು ಸ್ಯಾರಿ ಬಂದು ಈ ಥರ ಫುಲ್ ಲೈಟ್ ವೆಯ್ಟ್ ಆಯಿತಾ, ರಾಯಲ್ ಬ್ಲೂ, ಫುಲ್ ಟ್ರೆಂಡ್ ಕಲರ್ ಇದು. ಸೊ ಇದನ್ನು ಕೊಟ್ಟಿದ್ದೆ, ಯಾವುದಾದ್ರೂ ಒಂದು ಟೈಮ್ಗೆ ಆಗುತ್ತೆ ಮದುವೆಲಿ ಅಂತ ಅಂದ್ಕೊಂಡು. ಲೈಕ್ ಈಗ ಸ್ಯಾರಿ ಎಲ್ಲ ಚೇಂಜ್ ಮಾಡಾದ್ಮೇಲೆ ಸಿಂಪಲಾಗಿ ಹಾಕ್ಕೋಬೇಕು ಅಂದಾಗ ಹಾಕ್ಕೊಡೋದಕ್ಕಾಗುತ್ತೆ ಅಂತ. ಸೊ ಅದು ಬ್ಲೌಸ್ ಸ್ಟಿಚಿಂಗ್ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ. ನಾನು ಸಿಂಪಲಾಗಿ ಹೇಳಿದೆ ಇದನ್ನು ಈ ಥರ ಮುಂದೆ. ಈಗೆಲ್ಲ ಫುಲ್ ಟ್ರೆಂಡ್ ಅಲ್ವಾ ಈ ಥರ ಡಿಸೈನು, ಯಾವ ಬ್ಲೌಸ್ ನೋಡಿದ್ರು ಈಗ ಇದೇ ಥರನೇ ಸ್ಟಿಚ್ ಮಾಡಿಸೋದು. ಸೊ ಅದಕ್ಕೆ ಇದೊಂದು ಸ್ಟಿಚ್ ಮಾಡಿಸಿದ್ದೆ. ಇದು ಕೂಡ ಕಲೆಕ್ಟ್ ಮಾಡಿಕೊಂಡು ಬಂದ್ವಿ. ಆರ್ಯ ಕಮಾನ್, ಬಾ 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 ಬಾ, ನೋಡಿಯೋದು ಕಲ್ತ್ಕೊಬಿಟ್ಟಿದ್ದಾನೆ ಈಗ. ಬಾ ಬಾ, ಬೇಗ ಬಾ, ಬೇಗ ಬಾ, ಬೇಗ ಬಾ, ಬೇಗ ಬಾ, ಬೇಗ ಬಾ. ಫುಲ್ಲು ಫಾಸ್ಟಾಗಿ ನಡ್ಕೊಂಡು ಬಂದ್ಬಿಡ್ತಾನೆ. ಇಲ್ಲಿ ನೋಡು ಆರ್ಯ, ಇಲ್ಲಿ ಏನಾಯ್ತು ನಿನ್ನ ಕೂದಲು? ಇಲ್ಲಿ ಈ ಪೋರ್ಷನಲ್ಲಿ ಯಾಕೋ ನಮ್ಮ ಆರ್ಯಂಗೆ ಕೂದಲೇ ಬಂದಿಲ್ಲ. ನೋಡಲ್ಲಿ, ಹಾಯ್ ಮಾಡು, ಹಾಯ್ ಹಾಯ್, ಕ್ಲಾಪ್ಸ್ 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 ಮಾಡು, ಕ್ಲಾಪ್ಸ್ 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 ಮಾಡು. ಹಾಯ್ ಅಲ್ಲ, ಹುಷಾರ್ ಮಾಡು, ಹುಷಾರ್ ಮಾಡು, ಹುಷಾರ್ ಮಾಡು. ಅಲ್ಲಿಂದ ದೀಪಕ್ ಜ್ಯುವೆಲ್ಸಿಗೆ ಬಂದ್ವಿ. ನಮ್ಮ ಅಮ್ಮನ ಇಯರಿಂಗ್ಸ್ ಕತೆ ಹೇಳಿದ್ನಲ್ಲ, ಅವ್ರದ್ದು ಸ್ವಲ್ಪ ಚೇಂಜಸ್ ಆಗಬೇಕು ಅಂತ ಹೇಳ್ತಾಯಿದ್ರು ಅಂತ ಅಂದ್ಬಿಟ್ಟು ಅದನ್ನು ಕೊಟ್ಬಿಟ್ಟು ಬೇರೆ ಡಿಸೈನ್ನ ಸೆಲೆಕ್ಟ್ ಮಾಡಿ. ಆ್ಯಂಡ್ ಈ ಒಂದು ಜುಮ್ಕ ನೀವು ನೋಡ್ತಾ ಇದ್ದೀರಲ್ಲ, ಇದು ಒಂಥರ ಟ್ರೆಂಡ್ ಆದಂಥ ಜುಮ್ಕನೇ. ಸೊ ಇದನ್ನು ನಾನು ಆರ್ಡರ್ ಕೊಟ್ಟು ಸುಮಾರು ದಿನ ಆಗಿತ್ತು. ಆ್ಯಂಡ್ ಇದು ಕೂಡ ಈಗ ರೆಡಿಯಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಕೆಳಗಡೆ ಆ್ಯಕ್ಚುಲಿ ನಾನು ಕಳಿಸಿದ್ದು ವಿಡಿಯೋದಲ್ಲಿ ಅದು ಮುತ್ತು ಇತ್ತು. ನಾನು ಮುತ್ತು ಬೇಡ, ಫುಲ್ಲು ನನಗೆ ಗೆಜ್ಜೆ ಥರ ಅಂದು ಫುಲ್ ಗೋಲ್ಡೇ ಇರಲಿ ಅಂತ ಹೇಳಿದ್ದೆ. ಸೊ ಹಾಗೆ ಮಾಡಿದರು. ಆ್ಯಂಡ್ ತುಂಬ ಲಕ್ಷಣವಾಗಿ ಚೆನ್ನಾಗಿ ಕಾಣ್ತಾ ಇತ್ತು. ಅದು ಕೂಡ ನನಗೆ ಇಷ್ಟ ಆಯಿತು. ಇದು ಬಂದು ಅರೌಂಡ್ 12 ಗ್ರಾಮ್ಸ್ ಆ ಥರ ಇದೆ. ಡಿಸೈನ್ ನೋಡಿ ಒಂಥರ ಡಿಫ್ರೆಂಟ್ ಆಗಿರುತ್ತಲ್ವ ಇಯರಿಂಗ್ಸ್, ಈ ಥರದ್ದೆಲ್ಲ ಇದ್ದರೆ ಅಂತ ಅಂದ್ಬಿಟ್ಟು ಮಾಡೋದಕ್ಕೆ ಹಾಕಿದೆ, ಆರ್ಡರ್ ಕೊಟ್ಟಿದ್ದು. ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನನಗೆ ಆರ್ಡರ್ ಕೊಟ್ಟಿದ್ದು ಪ್ರತಿ ಒಂದು ಜ್ಯುವೆಲ್ರಿನೂ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅವರು ಅದನ್ನೇ ಹೇಳ್ತಾಯಿದ್ರು, ದೀಪಕಣ್ಣ ನೀವು ಏನು ಡಿಸೈನ್ ಕೊಡ್ತೀರಾ ಅದು ತುಂಬಾ ಚೆನ್ನಾಗಿ ಬಂದಿರುತ್ತೆ ಅಂತ ಅಂದ್ಬಿಟ್ಟು ಖುಷಿ ಆಯಿತು. ಅದು ನೋಡಿದಾಗ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತಲ್ವ, ನಾವೇನೋ ಒಂದು ಈ ಥರ ಮಾಡೋದಕ್ಕೆ ಹಾಕಿದ್ದಾಗ ಅದಷ್ಟೇ ಚೆನ್ನಾಗಾದಾಗ ತುಂಬ ಖುಷಿ ಆಗುತ್ತೆ. ಅಷ್ಟೇ ಬ್ಯೂಟಿಫುಲ್ಲಾಗಿ ಬಂದಿತ್ತು ಡಿಸೈನ್ ಕೂಡ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದನ್ನೇ ಹಾಕ್ಕೊಬಿಡ್ಲಾ ಮದುವೆಗೆ ಅಂತೆಲ್ಲ ಅನ್ನಿಸ್ತಾ ಇತ್ತು. ಮತ್ತು ಬೇರೆ ಯಾವುದಾದ್ರೂ ಅಮ್ಮ ಪೆಂಡೆಂಟ್ ಬಗ್ಗೆ ಹೇಳಿದರು, ಅದನ್ನು ನೋಡೋಣ ಅಂತ ಹಾಗೆ ನೋಡ್ತಾ ಇದೆ. ಸೊ ಅದನ್ನು ಕೂಡ ಮುಗಿಸ್ಕೊಂಡು ಹೊರಟ್ವಿ. ಫ್ರೆಂಡ್ಸ್, ಆ್ಯಕ್ಚುಲಿ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿರೋದೆಲ್ಲ ಈಸ್ಕೊಂಡು ಬಂದೆ ಅಲ್ವಾ. ಇನ್ನು ನಮ್ಮ ಅಮ್ಮಂದು ನಮ್ಮ ಅತ್ತೆದು ಎಲ್ಲ ಕೊಟ್ಬಿಡೋಣ ಅಂತ ತೊಗೊಬಂದೆ. ಸೊ ಇದು ನೀವು ನೋಡ್ತಾ ಇರ್ಬೋದು, ಇದು ನಮ್ಮ ಅತ್ತೆದು ಸೀರೆ. ಅತ್ತೆ ಅಂದರೆ ನಮ್ಮ ಸೋದರತ್ತೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಅವ್ರದ್ದು ಈ ಸ್ಯಾರಿಗೆ ನೋಡಿ, ಅವರು ಸಿಂಪಲ್ ವರ್ಕ್, ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಇಬ್ಬರು ಕೂಡ ಸಿಂಪಲ್ ವರ್ಕ್ ಇರಲಿ ಅಂತ ಹೇಳಿದರು. ಹಾಗಾಗಿ ಸಿಂಪಲ್ಲಾಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿರೋವಂಥದ್ದು. ಪೃಥ್ವಿ ಒಂಚೂರು ವಾಲ್ಯೂಮ್ ಕಡಿಮೆ ಕೊಡಪ್ಪ. ಸೊ ಈಗ ಇದು ನೋಡ್ತಾ ಇದ್ದೀರಲ್ಲ, ಸ್ಲೀವ್ಸ್ಗೆಲ್ಲ ಫುಲ್ಲು ಈ ಥರ ಸ್ಮಾಲ್ ಡಿಸೈನ್ ಇಡ್ಸಿರೋವಂಥದ್ದು. ಆ್ಯಂಡ್ ಇದು ವರ್ಕ್ ಫುಲ್. ಪೃಥ್ವಿ ಒಂಚೂರು ಸೌಂಡ್ ಕಮ್ಮಿ ಕೊಡು. ಇದು ಡಿಸೈನ್ ನೋಡಿ, ಬ್ಯಾಕ್ ಡಿಸೈನ್ ಈ ಥರ ಇದೆ. ಆ್ಯಂಡ್ ಹಿಂದೆಗಡೆ ಟೈ ಕೊಟ್ಟಿರೋವಂಥದ್ದು. ಸೊ ಜಾಸ್ತಿ ವರ್ಕ್ ಬೇಡ, ನಮಗೆ ಸಿಂಪಲಾಗಿ ಬೇಕು ಅಂತ ಅದಕ್ಕೆ ಅದನ್ನ ಇಬ್ಬರು ಸಿಂಪಲಾಗಿ ವರ್ಕ್ ಮಾಡಿಸು ಅಂತ ಹೇಳಿದರು. ಹಾಗಾಗಿ ಈ ಸ್ಯಾರಿಗೆ ಈ ಬ್ಲೌಸ್ ಇದು ಸ್ಟಿಚ್ ಆಗಿದೆ. ಸೊ ಇದು ಸ್ಟಿಚ್ ಆಗಿದೆ. ಮತ್ತು ನಮ್ಮ ಅತ್ತೆದು ಇನ್ನೊಂದೇನಂತಂದರೆ, ಅವ್ರಿಗೆ ಆಲ್ಮೋಸ್ಟ್ 2 ಒಂದೇ ಕಲರ್ ಆಯಿತು. ಬಟ್ ಅದನ್ನು ಬೀಗ್ರೂಟಿಗೆ ಹಾಕ್ಕೊತಾರಂತೆ, ಇದು ರಿಸೆಪ್ಷನ್ಗೆ ಹಾಕ್ಕೊತಾರಂತೆ. ಈ ಸ್ಯಾರಿಗೆ ಬ್ಲೌಸ್ ಬಂದು ಈ ಥರ, ಇದು ಅಷ್ಟೇ ಸಿಂಪಲಾಗೇ ಮಾಡಿಸಿರೋದು. ಸ್ಲೀವ್ಸ್ ಹತ್ರ ಸ್ಯಾರಿ ಚೆನ್ನಾಗಿತ್ತು ಕಣಿದು. ನೀವು ಅವತ್ತೇ ಹೇಳ್ತಾ ಇದ್ರಿ ಅಲ್ವಾ, ಈ ಸ್ಯಾರಿ ನಿಮ್ಗೆ ಸಖತ್ ಇಷ್ಟ ಆಯಿತು. ನಾನೇ ಸೆಲೆಕ್ಟ್ ಮಾಡಿದ್ದು. ಚೆನ್ನಾಗಿದೆ ಸ್ಯಾರಿ. ಡಿಸೈನು ಅಷ್ಟೇ ಸಿಂಪಲಾಗಿ ಕ್ಯೂಟಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಇನ್ನು ಮದರ್ ಇಂಡಿಯಾ ನಮ್ಮ ಅಮ್ಮನ ಸ್ಯಾರಿ
ಈ ಸ್ಯಾರಿ ಅಂತೂ ತುಂಬ ಜನ ಇಷ್ಟಪಟ್ರಿ, ಸಖತ್ತಾಗಿದೆ ಅಂತ ಅಂದ್ಬಿಟ್ಟು. ಇದನ್ನೇ ರಿಸೆಪ್ಷನ್ಗೆ ಹಾಕ್ಸಿ ರಮ್ಯಾ ಅಂತೆಲ್ಲ ಹೇಳ್ತಾ ಇದ್ರಿ. ಇದಕ್ಕೆ ಬ್ಲೌಸ್ ಬಂದು ಈ ಥರ. ಅಮ್ಮನೂ ಅಷ್ಟು, ನಮ್ಮಮ್ಮ ವರ್ಕೇ ಬೇಡ ಅಂತ ಅಂದ್ಬಿಟ್ಟು ನಮ್ಮಮ್ಮ ಒಂದ್ಸಲನೂ ಮಾಡಿಸ್ಕೊಂಡಿರಲಿಲ್ಲ ಆಯಿತಾ. ಈ ಫಸ್ಟ್ ಟೈಮು ನಮ್ಮಮ್ಮಂಗೆ ನಾವು ಬಲವಂತ ಮಾಡಿ ಸ್ಟಿಚ್ ಮಾಡಿಸಿರೋದು. ಈ ಥರ ಸಿಂಪಲಾಗಿ ಒಂದು ವರ್ಕ್ ಇರಲಿ ಅಂತ ಅಂದ್ಬಿಟ್ಟು ಮಾಡಿಸಿರೋದು. ಸೊ ಇದು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಮತ್ತು ಇನ್ನು ಇದು ರೇಷ್ಮೆ ಸ್ಯಾರಿ, ಸ್ಕೈ ಬ್ಲೂ ಕಲರು. ಈ ಸ್ಯಾರಿ ಬ್ಲೌಸ್ ಬಂದು ನಮ್ಮಮ್ಮ ಟೈ ಎಲ್ಲ ಬೇಡ ಅಂತ ಅಂದಿದ್ರು. ನಮ್ಮ ಅತ್ತೆ ಟೈ ಇಡ್ಸ್ಕೊಂಡ್ರು, ನಮ್ಮಮ್ಮ ಹಂಗೆ ಟೈ ಎಲ್ಲ ಬೇಡ ಅಂತ ಅಂದರು. ಸೊ ಇದು ಫ್ರಂಟ್ ಸ್ಲೀವ್ಸ್ಗೆ ಈ ಥರ ಡಿಸೈನ್ ಇದೆ. ಇನ್ನು ಬ್ಯಾಕ್ ನೆಕ್ ಡಿಸೈನ್ ತೋರಿಸ್ತೀನಿ. ಈ ಥರ ಸಿಂಪಲಾಗಿ ಒಂಥರ ಗೋಲ್ಡ್ ಇದಿದೆ ಅಲ್ವಾ, ಚೆನ್ನಾಗಿ ಮಾಡಿದ್ದಾರೆ. ಸೊ ನಮ್ಮ ಆರಿನ ಸಂಗೀತ. ಸೊ ಇದಿಷ್ಟು ಅಮ್ಮಂದು ಮತ್ತು ಅತ್ತೆದು. ಇನ್ನು ಆರ್ಯ ಸೈಲೆಂಟ್. ನನ್ನ ಬ್ಲೌಸ್ ಎಲ್ಲ ಆ್ಯಕ್ಚುಲಿ ರೆಡಿ ಇದೆ, ನಾನು ನಮ್ಮನೇಲಿ ಇಟ್ಬಿಟ್ಟಿದ್ದೀನಿ. ನಾನು ಬಂದು ಹೇಳಿದ್ನಲ್ಲ, ನನಗೆ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ, ಹಾಗಾಗಿ ನಾನು ನೆಕ್ಸ್ಟ್ ತೋರಿಸ್ತೀನಿ ಅದನ್ನು. ಮತ್ತು ನನಗೆ ಇನ್ನೊಂದು ಸ್ವಲ್ಪ ಅದರಲ್ಲಿ ಯಾವುದೋ ಒಂದು ಬ್ಲೌಸು ಸ್ವಲ್ಪ ಟೈಟ್ ಅನಿಸ್ತಾ ಇತ್ತು, ಅದೊಂಚೂರು ಆಲ್ಟ್ರೇಷನ್ ಮಾಡಿಸ್ಬೇಕು. ಒಟ್ಟಿಗೆ ಅದನ್ನು ಸ್ವಲ್ಪ ಡಿಫ್ರೆನ್ಸ್ ಆಗಿದೆ, ಅದನ್ನು ಮಾಡಿಸಾದ್ಮೇಲೆ ನಾನು ಅದನ್ನು ಶೇರ್ ಮಾಡ್ತೀನಿ ಆಯಿತಾ. ನಾನು ಬ್ಲೌಸ್ ಡಿಸೈನ್ಸ್ ಎಲ್ಲ ಇನ್ನು ಪ್ಯಾಕಿಂಗ್ ಎಲ್ಲ ಶುರು ಮಾಡಬೇಕು. ಇನ್ನೊಂದು 3 ದಿನ ಆದಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಈಗ ಊಟಕ್ಕೆ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಮತ್ತೆ ಪ್ಲ್ಯಾನ್ ಚೇಂಜ್ ಆಯಿತು, ಅಲ್ಲಿಂದ ಬಂದಿದ್ದು ಲೇಟ್ ಆಯಿತು. ಮತ್ತು ಚಿಕನ್ ಇಲ್ಲಿ ಶಾಪ್ ಇದೆಯಲ್ಲ, ಯಾಕಪ್ಪ ತಲೆ ಹೊಡ್ಕೊಂಡ ಸ್ವಲ್ಪ ಟಚ್ ದಿವಾನ್ ಕಾಟಕ್ಕೆ ಸ್ವಲ್ಪ ಹೊಡಿತು ಅಂತಲೇ. ಹೌದು, ಉಜ್ಜು ತಲೆ ಉಜ್ಜು ಮಾತರವಾಗಿದ್ರೆ ಎಷ್ಟೊತ್ತಿಗೆ ಬಾಯಿ ಬಿಟ್ಬಿಟ್ಟಿರ್ತದೆ. ಅದು ಹಂಗೆ ಇಲ್ಲಿ ಹಿಂಗೆ ಬಂದ, ಇಲ್ಲಿ ಹಿಂಗೆ ನಡ್ಕೊಂಡು ಹಿಂಗೆ ಬಂದ, ಅದು ಹಿಂಗೆ ಮಿಸ್ ಆಗ್ಬಿಡ್ತು, ಅದು ಹಿಂಗೆ ಹೊಡ್ಕೊಬಿಡ್ತು ಹಿಂಗೆ. ಆಗ ನೋಡಿ ಇಳಿತಾವನಿ ನೋಡಿ ಎಷ್ಟು ತರ್ಲೆ ಬರ್ತಾವನು ಮಮ್ಮಿ. ಈಗ ಅನ್ನ ಮಾಡಿದ್ರೆ ಬೇಡ ಉಪ್ಸಾರ, ಅನ್ನನೇ ಕೊಟ್ಟಿದ್ರೆ ಅದನ್ನೇ ತಿನ್ಸೋಣ ಅವನಿಗೆ. ಇನ್ನು ಬಿರಿಯಾನಿ ಮಾಡೋದು ಬೇಡ ಅನ್ಕೊಂಡ್ವಲ್ಲ, ಅದಕ್ಕೆ ಏನಾದ್ರು ಬಜ್ಜಿ ತರಿಸ್ಬಿಡೋಣ. ಬೇಡ ಸಾಂಬಾರು ಇದೆ ಅಂದರು ಅಮ್ಮ. ಬಜ್ಜಿ ತರಿಸ್ಬಿಡೋಣ ಅಂದ್ರೆ ಬಜ್ಜಿ ಎಲ್ಲೂ ಸಿಗ್ಲಿವಂತೆ. ಶಿಬುಗೆ ಟಾಸ್ಕು, ಅವನು ಬಜ್ಜಿ ಸಿಗ್ತಾರ ಕೊಂಡ್ರು, ಮಿಕ್ಸರ್ ಏನಾದ್ರು ತೊಗೊಂಡು ಬಾ ಅಂತ ಅಂದ್ವಿ. ಊಟ ಮಾಡಬೇಕು. ಮತ್ತು ವ್ಲಾಗ್ ಮಾಡಿಲ್ಲ ಅಂತ ಸುಮಾರು ಜನ, ಯಾರೋ ಅಮೂಲ್ಯ ಅಂತಲೇ ನಂಗೆ ಇನ್ಸ್ಟಾಗ್ರಾಮಲ್ಲಿ, ನೀವು ನಾಳೆ ವ್ಲಾಗ್ ಹಾಕಿಲ್ಲ ಅಂದರೆ ನಿಮ್ಮನ್ನ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತೀನಿ, ಬೇಜಾರಾಗ್ಬಿಟ್ಟಿದೆ ನಮಗೆ ಅಂತೆಲ್ಲ ಕಮೆಂಟ್ ಮಾಡ್ತಿದ್ದೆ. ಆ ಕಮೆಂಟ್ ಓದಿದಾಗ ಒಂದು ಕಡೆ ಖುಷಿ ಆಗ್ತೈತೆ, ಎಷ್ಟು ಪ್ರೀತಿ ಇಟ್ಟಿದ್ದಾರೆ, ಎಷ್ಟು ವೆಯ್ಟ್ ಮಾಡ್ತಾ ಇದ್ದಾರೆ ವ್ಲಾಗ್ಗೆ ಅಂತ ಸಿಚುವೇಶನ್ಸ್ ಆಗಿತ್ತು. ಬಟ್ ಇನ್ಮೇಲೆ ಮ್ಯಾಕ್ಸಿಮಮ್ ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ಇನ್ನೇನು ಮದುವೆ ಹತ್ರನೇ ಬಂದ್ಬಿಡ್ತಲ್ಲ, ಇನ್ನು ಹಾಕಿಲ್ಲ ಅಂತ ಅಂದರೆ ಹಿಂಗೆ ನಾನು ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ಈಗ ಅಮ್ಮನ ಸ್ಯಾರಿ, ಅತ್ತೆ ಸ್ಯಾರಿ ಎಲ್ಲ ಎತ್ತಿಟ್ಟು, ನಂದು ಸ್ವಲ್ಪ ಹೇಳಿದ್ನಲ್ಲ, ಸ್ವಲ್ಪ ಚೂರು ಚೇಂಜಸ್ ಇದೆ, ಆಲ್ಟ್ರೇಷನ್ ಆಗೋದಿದೆ, ಅದನ್ನು ಮಾಡಿಸ್ಬಿಟ್ಟು ನಾನು ಶೇರ್ ಮಾಡ್ತೀನಿ. ಅಥರ್ವ ಊಟ ಏನೇನು ಬರ್ದಪ್ಪ? ಹೊಸ ರಫ್ ನೋಟ್ಬುಕ್ಸ್ ತೆಗಿಸ್ಕೊಂಡವನೆ, ಅವ್ನು ಕುತ್ಕೊಂಡು ಬರೀಬೇಕಂತೆ. ಅದಕ್ಕೇನೆ ಏನೋ ತಗೋಬಾ, ಏನೇನು ಬರ್ದಿದ್ಯಾ ನೋಡ್ತೀನಿ. ಈಗ ಒಂದು ರಫ್ ನೋಟ್ಬುಕ್ ತರಿಸ್ಕೊಂಡು, ಇಲ್ಲಿ ನೋಡಿ ಫ್ರೆಂಡ್ಸ್, ತೋರಿಸಿ ನವೀನ್ ನೋಡಿ, ಹೊಸ ರಫ್ ನೋಟ್ಬುಕ್ಕು ಈಗ ತೊಗೊಂಡು ಬಂದ. ಹೆಸರೆಲ್ಲ ಬರ್ಕೊಂಡವನೆ, ಗುಣವೆನ್ ಗೌಡ. ಸಿಂಗಲ್ ಲೈನ್ ನೋಟ್ಬುಕ್ ಅಂತೆ, ABCD ಇದೇನೇನೋ 1 2 3. ನಾವು ಬರೀ ಅಂತ ಏನೂ ಹೇಳಿಲ್ಲ ಅವನಿಗೆ. ಕರೆಕ್ಟಾಗಿ ತೋರಿಸ್ತಾ ಇದ್ದೀರಾ ಇಲ್ಲಿ, ನಾನೇನು ಬರೀ ಅಂತ ಹೇಳಿಲ್ಲ. ಅವನೇ ಇದೆಲ್ಲ ಏನೇನೋ ಅವನೇ ಹಾಕ್ಕೊಂಡು ಏನೇನೋ ಬರೆದಿಟ್ಟವನೇ. ಹಡಗು, ಮನ, ಬುಗ್ಗರಿ, ವಜ್ರ, ಚಮಚ, ಆಡು, ಎಮ್ಮೆನ, ಋಷಿ. ಇದೇನಪ್ಪ ಇದು? 99+2 70%, 99% ಪರ್ಸೆಂಟೇಜ್ ಎಲ್ಲ ಬರೆಯಂಗಾದ ನೀನು. ಹಿಂದಿಯ ಈ ಬರ್ಕೊಂಬ ಅಮ್ಮ. ಈ ಸೀರೆಗಳು ಎತ್ತಿಟ್ಕೊಂಬ ನೀನು. ಅಳತೆ ಬ್ಲೌಸ್ಗಳು. ಇನ್ನು ಶಿವು ಕೂಡ ಇನ್ವಿಟೇಷನ್ಸ್ ಎಲ್ಲ ಕೊಡೋದಕ್ಕೆ ಹೋಗಿದ್ದ. ಅವನಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ದಾನೆ. ಏನಂತ ಅಂದರೆ, ಮದುವೆ ಮನೆ ಅಂತಂದರೆ ಮೇನ್ ಇನ್ವಿಟೇಷನ್ ಡಿಸ್ಟ್ರಿಬ್ಯೂಷನ್ ಮಾಡೋದಿದೆಯಲ್ಲ, ಇದು ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಆಲ್ಮೋಸ್ಟ್
ಒಂದು 90% ಕೊಟ್ಟಾಗಿದೆ, ಇನ್ನೊಂದು ಪರ್ಸೆಂಟ್ ಅಷ್ಟೇ ಪೆಂಡಿಂಗ್ ಇರೋವಂಥದ್ದು. 90% ಇನ್ನೊಂದು 10% ಅಷ್ಟೇ ಪೆಂಡಿಂಗ್ ಇರೋವಂಥದ್ದು. ಅದು ಇನ್ನೊಂದು 2 ಡೇಸಲ್ಲೆಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ. ಊರಿಗೆಲ್ಲ ಹೋಗ್ಬಿಟ್ಟು ಲಾಸ್ಟ್ ವೀಕ್ ಅಮ್ಮ ಶಿವು ಎಲ್ಲ ಕೊಟ್ಟು ಬಂದಿದ್ರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.